ಶರಣ್ರಿ ಎಲ್ರಿಗೂ. ನಿಜವಾಗ್ಲೂ ನೀವೆಲ್ಲ ನನಗೆ ಇಂಥ ಪರಿ ಬೇಜಾರು ಮಾಡ್ತೀರಿ ಅಂಥೇಳಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇರಲಿ, ಓಕೆ. ಆದರೆ ನಂಗೆ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಡ್ರಿ, ನಾನೇನು ನೆಕ್ಸ್ಟ್ ಮಾತಾಡಲ್ಲ. ನೀವು ಹೇಳ್ದಂಗೆ ಕತೆ ಮಾಡ್ಕೊಂಡು ಹೋಗ್ತೀನಿ. ಈಗ ನೀವೆಲ್ಲ ಕಮೆಂಟ್ ಹಾಕಿರಲ್ಲ, ಗುಡ್ ಬೈ, ನಿಮ್ಮ ಮೆಂಟಾಲಿಟಿ ಹೆಂಗೈತೆ ನೋಡ್ರಿ, ನೀವು ಬರೀ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡ್ತೀರಿ, ನಿಮ್ಮ ಮೆಂಟಾಲಿಟಿ ಸರಿ ಇಲ್ಲ, ನಿಮ್ಮ ಕತೆ ಸರಿ ಇಲ್ಲ, ನೀವು ಹಂಗೆ ಮಾಡ್ತೀರಿ ಅಂತೇಳಿ ನಂಗೆ ಕತೆಯೊಳಗೆ ಕ್ಯಾರೆಕ್ಟರ್ ಸಾಯಿಸಿದ್ದಕ್ಕೆ ನೀವು ನನಗೆ ಬೈದಿರಿ, ಹೌದಾ? ಒಪ್ಕೋತೀರಾ? ನೀವು ಕತೆಯೊಳಗಿಂದ ಕ್ಯಾರೆಕ್ಟರ್ನ ಸಾಯಿಸಿದ್ದಕ್ಕೆ ನೀವು ನನಗೆ ಇಷ್ಟೊಂದು ಬೈತಿದ್ದೀರಲ್ಲ, ನಾನು ನಿಜವಾಗ್ಲೂ ಮನಸ್ಸಿರೋಳು ಮನುಷ್ಯಳು, ನನಗೆ ಎಷ್ಟು ನೋವಾಗುತ್ತಂತ ಯಾರೂ ಯೋಚನೆ ಮಾಡಲಿಲ್ಲನ್ರಿ. ಹೇಳ್ರಿ, ನಿಮ್ಮ ಕತೆಯೊಳಗಿರೋ ಕ್ಯಾರೆಕ್ಟರ್ ಸತ್ತೋಗಿರೋದಕ್ಕೆ ಇಷ್ಟಕ್ಕೊಂದು ನೋವಾಗತ್ತೈತಲ್ಲ, ನಂಗಿಲ್ಲಿ ಮಕ್ಕಕ್ಕೆ ಉಗಿಯಕತ್ತೀರಿ. ಕತೆ ಮಾಡಿದ್ದಕ್ಕೆ ಏನೋ ಒಂದು ಚೆನ್ನಾಗಿ ಇಂಟ್ರೆಸ್ಟ್ ಇರಲಿ ಅಂತ ನಾನು ಮಾಡೋಕೆ ಹೋಗಿದ್ದಪ್ಪ. ಅದು ಆಗಿರೋದು ನಿಜ ಜೀವನದೊಳಗೆ, ನಾನು ಮಾಡ್ಕೊಂಬಂದಿದ್ದೆ ನಿಜ. ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರಿ, ಅವ್ರ ಜೀವನದಾಗ ಹಿಂಗತ್ತೆ ಇವ್ರ ಜೀವನದಾಗ ಹಿಂಗತ್ತೆ ಅಂತಂದಿಲ್ಲೆಲ್ಲ ಹಾಕ್ಬೇಡ್ರಿ. ನಾ ಹಾಕಕತ್ತಿರೋದು ಅವ್ರ ಜೀವನದಂದು, ಅದನ್ನು ಬಿಟ್ಟು ಬೇರೆ ಏನು ಹಾಕ್ಲಿ? ನಾನು ಕತೆ ಮಾಡ್ತಿರೋದು ಅದನ್ನು, ಕತೆ ಹೆಂಗೈತೆ ಹಂಗೆ ಮಾಡಕತ್ತೀನಿ ಅಷ್ಟೇ. ನಾನೇನು ಬೇರೆ ಎಕ್ಸ್ಟ್ರಾ ಮಾಡ್ತಾ ಇಲ್ಲ. ನನಗೆ ನಿಜವಾಗ್ಲೂ ಅರ್ಥ ಆಗ್ದಿರೋದೇನಂದ್ರೆ, ನಂಗೆ ಹಂಗೆ ಬೈತಿರಲ್ಲ, ಯಾಕೆ ಬೈಸ್ಕೊಳ್ಳೋಂಥ ಕೆಲಸ ನಾನು ಏನು ಮಾಡೀನಿ? ನಿಮ್ಗೆ ಆ ಕ್ಯಾರೆಕ್ಟರ್ಸ್ ಹತ್ರ ಬೇಜಾರಾಗುತ್ತಲ್ಲ, ನನಗೆ ನೀವು ಬೈತಿರಲ್ಲ, ನಿಮ್ಗೆ ಯಾರಿಗೂ ಬೇಜಾರಾಗ್ತಿಲ್ಲ. ಇದಕ್ಕೊಂದಕ್ಕೆ ಉತ್ತರ ಕೊಡ್ರಿ ಸಾಕು. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನಿಜವಾಗ್ಲೂ ನಾನೇ ಮಾಡಿದ ತಪ್ಪು ಅಂದರೆ ನಾನು ಕತೆ ಚೇಂಜ್ ಮಾಡ್ತೀನಿ.